ಹಿಂದಿನ ಭಾಗದಲ್ಲಿ ಮಿತ್ರಸಹನು ತನ್ನ ಪಾಪಗಳನ್ನು ಕಳೆದುಕೊಳ್ಳೋಗೋಸ್ಕರವಾಗಿ ವಸಿಷ್ಠರಿಂದ ಶಾಪ ಹೊಂದು ಆ ಶಾಪವನ್ನು ಮುಗಿಸಿಕೊಂಡು ಅರಮನೆಗೆ ಹಿಂತಿರುಗುತ್ತಾನೆ. ಮಕ್ಕಳೇ ಆಗಬಾರದು ಎಂಬುದಾಗಿ ಆ ರಾಕ್ಷಸ ಯೋನಿಯಲ್ಲಿದ್ದಾಗ ಮತ್ತೆ ಶಾಪವನ್ನು ಪಡೆದಿದ್ದ. ಆ ವಿಚಾರವನ್ನ ಅರಮನೆಗೆ ಬಂದು ತನ್ನ ಪತ್ನಿಗೆ ತಿಳಿಸಿದ ಕ್ಷಣ ದುಃಖದಲ್ಲಿದ್ದಂತಹ ದಂಪತಿಗಳು ಹೋಗಿ ವಸಿಷ್ಠರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಮುಂದೇನು ಗತಿ? ಮಕ್ಕಳಿಲ್ಲದೆ ಇದ್ದರೆ ನಮ್ಮ ಮುಂದಿನ ಪರಿಸ್ಥಿತಿ ಏನು ಎಂಬುದಾಗಿ ಹೇಳಿದಾಗ ವಸಿಷ್ಠರು ಪಾಪಗಳನ್ನ ತೀರಿಸಗೋಸ್ಕರವಾಗಿ ಮುಗಿಸಗೋಸ್ಕರವಾಗಿ ತೀರ್ಥಯಾತ್ರೆಗೆ ಮಿತ್ರಸಹನಿಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಹೊರಡುವಾಗ ಮಿತ್ರಸಹನು ದುಃಖದಲ್ಲಿ ಯಾತ್ರೆಯಲ್ಲಿ ನಡೆಯುವಾಗ ಗೌತಮ ಮುನಿಗಳ ಆ ದರ್ಶನವಾದ ಕ್ಷಣ ಗೌತಮ ಮುನಿಯಲ್ಲಿ ತನ್ನ ದುಃಖವನ್ನು ತೋಡಿಕೊಂಡಂತಹ ಮಿತ್ರಸಹ, ಕರುಣೆ ಬಂದಂತಹ ಗೌತಮ ಮುನಿಗಳು ಮಿತ್ರಸಹನಿಗೆ ಒಂದು ತೀರ್ಥಯಾತ್ರೆ ದಕ್ಷಿಣದ ಕಡೆಗೆ ಗೋಕರ್ಣಕ್ಕೆ ಹೋಗಿ ಮಾಡು, ಅಲ್ಲಿ ಧ್ಯಾನವನ್ನು ಮಾಡು, ನಿನ್ನ ಕಾರ್ಯ ಸಾಧನೆಯಾಗ್ತದೆ ಎಂಬುದಾಗಿ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ತಾರೆ. ಗೋಕರ್ಣದಲ್ಲಿ ಗಣಪತಿಯಿಂದಲೇ ಪ್ರತಿಷ್ಠಾಪಿಸತಕ್ಕಂತಹ ಮಹಾಬಲೇಶ್ವರನ ಲಿಂಗವಿದೆ. ಅದು ಶಂಕರನ ಆತ್ಮಲಿಂಗ. ಅಲ್ಲಿಯಕ್ಕಿಂತ ಉತ್ತಮವಾದಂತಹ ಕ್ಷೇತ್ರ ಈ ಭೂಮಂಡಲದಲ್ಲೇ ಇಲ್ಲ. ಆ ಮಂದಿರವು ಬಹಳಷ್ಟು ದೇವತೆಗಳಿಂದ ರಕ್ಷಿಸಲ್ಪಟ್ಟಿದೆ. ಆ ಮಂದಿರದ ಪೂರ್ವ ಭಾಗದಲ್ಲಿ ಅಗ್ನಿ ಚಂದ್ರರು, ಕಡೆಗೆ ದಕ್ಷಿಣದ ಭಾಗದಲ್ಲಿ ಯಮ ಮತ್ತು ಅಗ್ನಿ ದೇವತೆಗಳು, ಪಶ್ಚಿಮ ದ್ವಾರದಲ್ಲಿ ಗಂಗೆ ವರುಣ ಮತ್ತು ಉತ್ತರದ ಭಾಗದಲ್ಲಿ ಕುಬೇರ, ಭದ್ರಕಾಳಿ, ವಾಯುಗಳಂತಹ ದೇವತೆಗಳು ಅಲ್ಲಿ ವಾಸಿಸ್ತಕ್ಕಂಥ ಜಾಗ, ಅವರ ಸಾನ್ನಿಧ್ಯ ಉಂಟು. ಈ ಜಾಗದಲ್ಲಿ ಗಂಧರ್ವ, ಯಕ್ಷ, ಕಿನ್ನರ, ವೇದಗಳ ಪಾರಂಗತರಾಗಿರ್ತಕ್ಕಂಥವರು, ಜ್ಞಾನಿಗಳು, ಎಲ್ಲರೂ ತಪಶ್ಚರ್ಯ ಮಾಡತಕ್ಕಂಥ ಸಾಧು ಸತ್ಪುರುಷರು ಎಲ್ಲರೂ ಅಲ್ಲಿ ಹೋಗಿ ಭಗವಂತನ ಅನುಗ್ರಹ ಪಡೆದದ್ದುಂಟು. ನೀನು ಅಲ್ಲಿಗೆ ಹೋಗಿ ನಿನ್ನ ಆಸೆಗಳನ್ನು ಪೂರೈಸ್ಕೋ, ಈ ಪಾಪಗಳಿಂದ ಪೂರ್ಣ ಹಿಂದೆ ತೊಳೆದುಕೊಂಡು ವಾಪಸ್ಸು ಬಾ ಅಂತ ಹೇಳಿದಾಗ ಗೌತಮ ಮುನಿಗಳ ಬಳಿ ಮಿತ್ರಸಹನು ಕೇಳುತ್ತಾನೆ, ಗುರುವೇ, ನನಗೆ ಅಲ್ಲಿನ ಆ ಕ್ಷೇತ್ರದ ಮಹಿಮೆಯನ್ನು ತಿಳಿಸಬೇಕೆಂಬುದಾಗಿ ಬೇಡಿದಾಗ ಗೌತಮ ಮುನಿಗಳು ಅಲ್ಲಿಯ ಒಂದು ವೃತ್ತಾಂತವನ್ನ ವಿವರಿಸ್ತಾರೆ. ಹಿಂದೆ ಸೌದಾಮಿನಿ ಎಂಬತಕ್ಕಂತಹ ಸತ್ಕುಲ ಸ್ತ್ರೀ ದುರ್ದೈವ ವಶದಿಂದ, ತನ್ನ ಪ್ರಾರಬ್ಧದ ವಶದಿಂದ ವಾರ್ಧಕ್ಯ ಆವರಿಸಿದ ಹಾಗೆ ತನ್ನ ಶರೀರದ ಆ ವ್ಯವಸ್ಥೆ ಬದಲಾಯಿತು. ಮನೆಯವರೆಲ್ಲ ಅವಳನ್ನ ದೂರ ತಳ್ಳಿದರು. ಆ ದುರ್ದೈವ ವಶದಿಂದ ಅವಳು ನೀಚ ಕುಲದವರ ಮನೆಗೆ ಹೋಗಿ ಸೇರ್ತಾಳೆ. ಅಲ್ಲಿ ಅವರ ಅನಾಚಾರದ ಪ್ರಕಾರವಾಗಿ ತನ್ನ ಜೀವನವನ್ನ ನಡೆಸ್ತಾ ಒಮ್ಮೆ ಆ ಮದ್ಯದ ಮದ ಏರಿದ್ದರಿಂದ ಅವಳು ಒಂದು ಹಸುವನ್ನು ಕಡಿದು ಅದರ ಮಾಂಸವನ್ನು ತೆಗೆದು ಅಡಿಗೆಯನ್ನು ಮಾಡಿ ಎಲ್ಲರಿಗೂ ಬಡಿಸ್ತಾಳೆ. ಆ ಮದ್ಯದ ಮದ ಇಳಿದ ನಂತರ ಆ ಹಸುವಿನ ರುಂಡ ಎಲುಬುಗಳನ್ನು ನೋಡಿದ ಕ್ಷಣ ಈ ಸೌದಾಮಿನಿಗೆ ಬಹಳ ಭಯವಾಯಿತು. ಯಾರಿಗೂ ಹೇಳಿಕೊಳ್ಳಿಕ್ಕಾಗದೆ ಅದನ್ನೆಲ್ಲವನ್ನು ಬಚ್ಚಿಡ್ತಾಳೆ. ಹಾಗೆ ತನ್ನ ಜೀವನವು ಅವಳ ವಯಸ್ಸಿನ ಸಮಯ ಮುಗಿದ ಮೇಲೆ ಅವಳು ಸತ್ತು ಮುಂದಿನ ಜನ್ಮದಲ್ಲಿ ಒಬ್ಬ ಚಾಂಡಾಲ ಸ್ತ್ರೀಯಾಗಿ ಹುಟ್ಟುತ್ತಾಳೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟ ಕೆಲಸಗಳಿಂದ ಆ ಚಾಂಡಾಲ ಕುಲದಲ್ಲಿ ಹುಟ್ಟುತ್ತಾಳೆ. ಹುಟ್ಟಿದವಳಿಗೆ ಕಣ್ಣಲ್ಲಿ ಸರಿಯಾಗಿ ದೃಷ್ಟಿ ಇಲ್ಲ, ಕೈಕಾಲುಗಳು ಸರಿಯಾಗಿಲ್ಲ, ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ. ಭಿಕ್ಷೆ ಬೇಡಿ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದ. ಒಮ್ಮೆ ಶಿವರಾತ್ರಿಯ ಸಮಯ, ಒಂದಿಷ್ಟು ಭಕ್ತರು ಗೋಕರ್ಣ ಕ್ಷೇತ್ರಕ್ಕೆ ತಮ್ಮ ಪ್ರಯಾಣವನ್ನು ಬಳಸ್ತಾ ಇದ್ರು. ಅವರ ಜೊತೆಯಲ್ಲೂ
ಭಿಕ್ಷೆಯನ್ನು ಬೇಡುತ್ತಾ ತಾನೂ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಶಿವರಾತ್ರಿಯ ಸಮಯ ಉಪವಾಸದ ಸಮಯವಾದ್ದರಿಂದ ಅವಳು ಯಾರಲ್ಲೂ ಭಿಕ್ಷೆ ಬೇಡಿದರೂ ಆ ದಿನ ಅವಳಿಗೆ ಯಾರು ಭಿಕ್ಷೆಯನ್ನು ನೀಡಲಿಲ್ಲ. ಅದರಿಂದ ಆ ದಿನ ಪೂರ್ತಿ ಅವಳಿಗೆ ಉಪವಾಸವಾಯಿತು. ನಂತರ ಮಹಾಬಲೇಶ್ವರನ ಮಂದಿರದ ಎದುರು ಗೋಕರ್ಣದಲ್ಲಿ ಹೋಗಿ ಕೂತಂತಹ, ಭಿಕ್ಷೆ ಬೇಡಲು ಕೂತಂತಹ ಸಮಯ ಯಾರೋ ಭಕ್ತನೊಬ್ಬ ಭಗವಂತನ ಪೂಜೆಯನ್ನು ಮುಗಿಸಿ ತನ್ನ ಕೈಯಲ್ಲಿದ್ದಂತಹ ಬಿಲ್ವಪತ್ರೆಯ ಆ ಒಂದು ಗೊಂಚಲನ್ನ ಅವಳ ಭಿಕ್ಷೆ ಪಾತ್ರೆಯಲ್ಲಿ ಹಾಕಿ ತಾನು ಮುಂದೆ ಹೋಗ್ತಾನೆ. ಈ ಬಿಲ್ವಪತ್ರೆಯು ತಿನ್ನುವುದೇ, ಇದು ಆಗಲ್ಲ ಎಂಬುದಾಗಿ ಆ ಬಿಲ್ವಪತ್ರೆಯನ್ನ ತೆಗೆದು ಎಸೀತಾಳೆ. ಒಗೆದಿರತಕ್ಕಂತ ಬಿಲ್ವಪತ್ರೆ ಶಂಕರನ ಲಿಂಗದ ಮೇಲೆ ಹೋಗಿ ಬೀಳುತ್ತೆ. ಆ ದಿನ ಭಿಕ್ಷೆ ಸಿಗದೇ ಇರುವುದರಿಂದ ಪೂರ್ತಿ ದಿನ ಉಪವಾಸ. ಭಕ್ತರು ಕೊಟ್ಟಂತಹ ಆ ಬಿಲ್ವಪತ್ರೆಯನ್ನು ಎಸೆದದ್ದು ಶಂಕರನ ಮೇಲೆ ಹೋಗಿ ಬಿದ್ದಿದ್ದರಿಂದ ಪೂಜೆಯ ಸಮಾನವಾಯಿತು. ಅದರಿಂದ ಅವಳ ಪಾಪಗಳೆಲ್ಲ ತೊಳೆದು ಹೋಗಿ ಶಿವದೂತರೇ ಬಂದು ಅವಳನ್ನು ಕರೆದುಕೊಂಡು ಹೋಗ್ತಾರೆ. ಮಿತ್ರ ಸಹರಾಜ, ನೀನೂ ಅಲ್ಲಿ ಹೋಗಿ ನಿನ್ನ ಪ್ರಾರಬ್ಧಗಳನ್ನೆಲ್ಲವನ್ನು ತೊಳೆದುಕೋ, ಉತ್ತಮ ಜೀವನವನ್ನು ಪಡಿ ಎಂಬುದಾಗಿ ಗೌತಮ ಮುನಿಗಳು ಆಶೀರ್ವದಿಸಿ ಕಳಿಸ್ತಾರೆ. ಈ ಕಥೆಯನ್ನ ಸಿದ್ಧ ಮುನಿಗಳು ಸರಸ್ವತಿ ಗಂಗಾಧರನಿಗೆ ತಿಳಿಸ್ತಾರೆ. ಈ ಗೋಕರ್ಣ ಕ್ಷೇತ್ರದ ಮಹಿಮೆ ಬಹಳಷ್ಟು ಇದ್ದುದರಿಂದಲೇ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಬಹಳಷ್ಟು ದಿನಗಳ ಕಾಲ ಗೋಕರ್ಣದಲ್ಲಿ ತಮ್ಮ ವಾಸ್ತವ್ಯವನ್ನು ಹೂಡುತ್ತಾರೆ. ನಾಮಧಾರಕನಿಗೆ ಗುರುಗಳ ಒಂದೊಂದು ಮಹಿಮೆಗಳನ್ನು ಕೇಳ್ತಾ ಮತ್ತಷ್ಟು ಕೇಳಬೇಕೆಂಬುದಾಗಿ ಆಸೆಯು ಜಾಗೃತವಾಯಿತು. ಕೂಡಲೇ ನಾಮಧಾರಕನು ಸಿದ್ಧಮುನಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಮತ್ತಷ್ಟು ಮುಂದಿನ ಮಹಿಮೆಗಳನ್ನ ನನಗೆ ವಿವರಿಸಿ ಹೇಳಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಸಿದ್ಧಮುನಿಗಳು ಮುಂದಿನ 8ನೇ ಅಧ್ಯಾಯದಲ್ಲಿ ಶ್ರೀಪಾದ ಶ್ರೀವಲ್ಲಭರು ನಡೆಸಿರತಕ್ಕಂತಹ ಮಹಿಮೆಗಳನ್ನ, ಲೀಲೆಗಳನ್ನ ಹೇಳ್ತಾರೆ. ಈ ಭಾಗವನ್ನ ಗುರುಗಳ ಪಾದಾರವಿಂದಗಳಲ್ಲರ್ಪಿಸುತ್ತಾ ಭಗವಾನ್ ಸದ್ಗುರು ಶ್ರೀ